ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪೂರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಕೆಸಿ ವೇಣುಗೋಪಾಲ್ ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಅಂತ ಘೋಷಣೆ. ಕಾಂಗ್ರೆಸ್ ಮುಖಂಡ ಮಿಥುನ್ ರೈಗೆ ಎಐಸಿಸಿ ನೋಟಿಸ್. ಮುಜುಗರ ಉಂಟು ಮಾಡಿದ್ದಕ್ಕೆ ಶಿಸ್ತು ಕ್ರಮಕ್ಕೆ ನಿರ್ಧಾರ. ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್. ಪರಿಷತ್ ಸದಸ್ಯ ಐವಾನ್ ಡಿಸೋಜಾಗೆ ಎಐಸಿಸಿ ನೋಟಿಸ್. ಸೂಕ್ತ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ ಎಐಸಿಸಿ. ಅನುದಾನ ನ್ಯಾಯಯುತವಾಗಿ ಹಂಚಿಕೆ ಮಾಡುವಂತೆ ಆಗ್ರಹ. ಕೋಲಾರ ಜೆಡಿಎಸ್ ಶಾಸಕರು ನ್ಯಾಯಾಲಯದ ಮೊರೆ. ಸರ್ಕಾರ ಅನುದಾನ ತಾರತಮ್ಯ ಮಾಡ್ತಿದೆ ಅಂತ ಹೈಕೋರ್ಟ್ಗೆ ಅರ್ಜಿ. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ. ಬೆಂಗಳೂರಿಗೆ ವಿಮಾನಗಳು ಇಲ್ಲದೆ 20 ಜನ ಕನ್ನಡಿಗರು ಪರದಾಟ. ಛತ್ತೀಸ್ಗಢನ ವಿಮಾನ ನಿಲ್ದಾಣದಲ್ಲಿ ಮೂಲಸೌಕರ್ಯ ಇಲ್ಲದೆ ಗೋಳಾಟ. ವಿಮಾನ ಹಾರಾಟ ರದ್ದಿನಿಂದ ಮದುವೆಗೆ ವಿಘ್ನದ ಆತಂಕ. 110 ಟಿಕೆಟ್ ಬುಕಿಂಗ್. ಭುವನೇಶ್ವರ್ಗೆ ಹೋಗಲಾಗದೆ ಪರದಾಟ. ಮದುವೆಯನ್ನ ಮುಂದೂಡಿಕೆ ಮಾಡುವಂತಹ ಸ್ಥಿತಿ. ಡಿಸೆಂಬರ್ 8ರವರೆಗೆ ಬೆಂಗಳೂರಿನಲ್ಲಿ ವಿದ್ಯುತ್ ವ್ಯತ್ಯಯ. ಪ್ರತಿದಿನ ಬೆಳಗ್ಗೆ 10 ರಿಂದ ಸಂಜೆ 6ರವರೆಗೆ ವಿದ್ಯುತ್ ಕಡಿತ. ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲು ಬೆಸ್ಕಾಂ ಸೂಚನೆ. ಬಾಗಲಕೋಟೆಯ ಮಂಟೂರು ವ್ಯಾಪ್ತಿಯಲ್ಲಿ ಚಿರತೆ ಪ್ರತ್ಯಕ್ಷ. ಬುದ್ನಿ ಪಿಎಂ ಭಾಗದಲ್ಲಿ ಕಾಡು ಮೃಗ ಓಡಾಟ. ಅರಣ್ಯ ಇಲಾಖೆಯಿಂದ ಲೆಪರ್ಡ್ಸ್ನ ಸೆರೆ ಹಿಡಿಯುವಂತಹ ಕಾರ್ಯ. ಗದಗ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಕೇವಲ 6 ಗಂಟೆಗಳಲ್ಲಿ ಖದೀಮರನ್ನ ಹಿಡಿದ ಪೊಲೀಸರು. 80 ಲಕ್ಷ ರೂಪಾಯಿ ಚಿನ್ನಾಭರಣ ವಶಕ್ಕೆ. ನಿನ್ನೆ ಹೊಸ್ತಿಲ ಹುಣ್ಣಿಮೆ. ಕೊಪ್ಪಳದ ಹುಲಿಗೆಮ್ಮ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತ ಸಾಗರ. 3 ಲಕ್ಷಕ್ಕೂ ಹೆಚ್ಚು ಭಕ್ತರಿಂದ ದರ್ಶನ. ದರ್ಶನಕ್ಕೆ ಬಂದ ಭಕ್ತರಿಗೆ ಬಸ್ಸಿಗಾಗಿ ಪರದಾಟ. ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ ಭರ್ಜರಿ ಯಶಸ್ಸು. ವರಾಹಿ ಪಂಜುರ್ಲಿ ಹರಕೆ ತೀರಿಸಿದ ಡಿವೈನ್ ಸ್ಟಾರ್ ರಿಷಬ್. ಚಿತ್ರತಂಡದಿಂದ ಹರಕೆ ನೇಮೋತ್ಸವ. ಬಂಡಿಗಣಿ ಮಠದ ದಾಸೋಹ ರತ್ನ ಸ್ವಾಮೀಜಿ ಆರೋಗ್ಯದಲ್ಲಿ ಏರುಪೇರು. 75 ವರ್ಷದ ದಾನೇಶ್ವರ ಸ್ವಾಮೀಜಿ ಸ್ಥಿತಿ ಚಿಂತಾಜನಕ. ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ. ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ. ಕಾಳಿ ನದಿ ಈಗ ಪ್ರವಾಸಿಗರ ಆಕರ್ಷಣೀಯ ಕೇಂದ್ರ ಬಿಂದು. ಎಂಜಾಯ್ ಮಾಡಲು ಪ್ರತಿದಿನ ಸಾವಿರಾರು ಪ್ರವಾಸಿಗರು ಲಗ್ಗೆ. ದಕ್ಷಿಣ ಕಾಶಿ ವಿಜಯನಗರದ ಹಂಪಿಯಲ್ಲಿ ತೆಪ್ಪೋತ್ಸವ. ಫಲಪೂಜೆಯ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆ. ಧಾರ್ಮಿಕ ವಿಧಾನದಂತೆ 3 ದಿನಗಳ ಕಾಲ ವಿರೂಪಾಕ್ಷನಿಗೆ ಪೂಜೆ. ಅಕ್ಕನ ಮಗನ ಮದುವೆ ಸಂಭ್ರಮದಲ್ಲಿ ಸುದೀಪ್ ಬ್ಯುಸಿ. ಸಹೋದರಿ ಸುನಂದಾ ಮೋಹನ್ ಮಗನ ಮದುವೆಯಲ್ಲಿ ಕಿಚ್ಚ. ಅದ್ಧೂರಿಯಾಗಿ ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.